ನಮಸ್ಕಾರ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಡಬಲ್ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಸೊ ನಾನೀಗ ಆಳ್ವನಾರ್ ಜಂಕ್ಷನ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಡೈರೆಕ್ಟಾಗಿ ಟ್ರೈನ್ ಅಂತೂ ಇಲ್ಲ. ಸೊ ನೀವೇನಾದರೂ ಡೈರೆಕ್ಟಾಗಿ ದಾಂಡೇಲಿ ರೀಚ್ ಆಗಬೇಕು ಅಂತಂದರೆ ಬಸ್ ಬುಕ್ ಮಾಡ್ಕೊಳ್ಳಿ KSRTC ವೆಬ್ಸೈಟಲ್ಲಿ ಹೋಗಿ. ಇಲ್ಲ ಅಂತಂದರೆ ನೀವು ನಂತರ ಏನಾದರೂ ಬಜೆಟಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕಾಣಿಸ್ತಿದೆಯಲ್ಲ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು. ಸೊ ಇದು ಮೆಜೆಸ್ಟಿಕ್ಕಿಂದ ಡೈಲಿ ನೈಟ್ 11 o'clockಗೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಇಲ್ಲಿ ಆಳ್ವನಾರ್ ಜಂಕ್ಷನಲ್ಲಿ ಇಳ್ಕೊಂಡು ಇಲ್ಲಿಂದ ದಾಂಡೇಲಿಗೆ ಒಂದು 35 kilometers ಆಗುತ್ತೆ. ಸೊ ಇಲ್ಲಿ ಟ್ಯಾಕ್ಸಿ ಕೂಡ ಅವೈಲೇಬಲ್ ಇದೆ, ಬಟ್ ತುಂಬ ಕಾಸ್ಟ್ಲಿ. 1200 1,500 ಅಷ್ಟೆಲ್ಲ ಹೇಳ್ತಾರೆ ಬರೀ 35 kilometerಗೆ. ಸೊ ನನಗೆ ಗೊತ್ತಿರೋಂಗೆ ಇಲ್ಲಿಂದ ಲೋಕಲ್ ಬಸ್ ಇದೆ. ಸೊ ಬನ್ನಿ ಹೋಗಿ ಲೋಕಲ್ ಬಸ್ನ ಕ್ಯಾಚ್ ಮಾಡೋಣ. ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದಮೇಲೆ ಇಲ್ಲಿ ಬಸ್ಸಿಗೆ ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು, ಬಟ್ ನನಗೆ ಬೇರೆ ಒಳ್ಳೆ ಡೀಲ್ ಸಿಕ್ತು. ಶೇರ್ ಆಟೋ ಅವರು 150 rupees ಕೇಳಿದ್ರು 35 kilometersಗೆ. ನನಗೆ ವರ್ತ್ ಅನ್ನಿಸ್ತು, ಸೊ ಅದಕ್ಕೆ ಶೇರ್ ಆಟೋನಲ್ಲಿ ಹೋಗ್ತಾ ಇದ್ದೀನಿ. ದಾಂಡೇಲಿಗೆ ರೀಚ್ ಆದಮೇಲೆ ಅಲ್ಲಿ ಗಾಡಿನ ರೆಂಟಿಗೆ ಹೈಯರ್ ಮಾಡಿಕೊಂಡು ಅಲ್ಲಿಂದ ರೂಮ್ಗೆ ಹೋದ್ಮೇಲೆ ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಗಾಡಿ ರೆಂಟಲ್ ಡೀಟೇಲ್ಸ್ ಬಗ್ಗೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ಈ ರೂಮ್ಸ್ ಬಗ್ಗೆ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡಬೇಕು. ನೀವೇನಾದರೂ ಸೋಲೋ ಆಗಿ ಟ್ರಾವೆಲ್ ಮಾಡ್ತಿದ್ರೆ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳೋ ಆಪ್ಷನ್ಸು ತುಂಬಾ ಕಮ್ಮಿ. ಅವರು ಡೈರೆಕ್ಟಾಗಿ ಬನ್ನಿ ಅಂತ ಹೇಳ್ತಾರೆ. ಯಾಕಂದರೆ ದಾಂಡೇಲಿನಲ್ಲಿ ಫುಲ್ಲು ರೆಸಾರ್ಟ್ ಕಾನ್ಸೆಪ್ಟ್ ನಡೆಯುತ್ತೆ. ಅಂದರೆ ಜಾಸ್ತಿ ಗ್ರೂಪ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಇಲ್ಲಿ ಒಂದು ಸಿಂಗಲ್ ರೂಮ್ ಇರಲ್ಲ, ಒಂಥರ ಡಾರ್ಮೆಟ್ರಿ ಥರ. ಒಂದು ರೂಮಲ್ಲಿ ಒಂದು 8-10 ಜನ. ಸೊ ಆ ಥರ ಡಾರ್ಮೆಟ್ರಿ ಥರ ಕಾನ್ಸೆಪ್ಟ್ಸು. ಸೊ ಸಿಂಗಲ್ ಬಂದರೆ ಅವ್ರಿಗೆ ಪ್ರಾಫಿಟ್ ಇರಲ್ಲ ಅಲ್ವಾ, ಅದಕ್ಕೆ ಅವರು ಅಷ್ಟು ಕನ್ಫರ್ಮೇಷನ್ ಕೊಡಲ್ಲ ಅಂತ. ಸೊ ನೀವು ಇಲ್ಲಿ ಬಂದಮೇಲೆ ಏನಾಗುತ್ತೆ ಅಂತಂದರೆ, ನನಗೇನಾಯಿತು ಅಂತಂದರೆ, ನಾನು ಟಸ್ಕರ್ ಟ್ರಯಲ್ಸಲ್ಲಿ ಬುಕ್ ಮಾಡೋಣ ಅಂತ ಎಂಕ್ವೈರಿ ಮಾಡಿದವಾಗ ಅವರು ಅದೇ ಡೈರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರಲ್ಲ. ಸೊ ಹೋದರೆ ಅಲ್ಲಿ ಅವೈಲಬಲ್ ಇಲ್ಲ ಅಂತ ಹೇಳಿದ್ರು. ಬೇರೆ ಕಡೆ ಇನ್ನೊಂದು ಕಡೆ ಹೋಗಿ ಅಂತ ಹೇಳಿದ್ರು. ನಾನು ಇಲ್ಲಿಂದ ಒಂದು 15 kilometers ಟ್ರಾವೆಲ್ ಮಾಡಿ ನಾನು ಟಸ್ಕರ್ ಟ್ರಯಲ್ಸ್ಗೆ ರೀಚ್ ಆಗಿದ್ದು. ಮತ್ತೆ ರಿಟರ್ನ್ ಅಷ್ಟೇ ದೂರ ಹೋಗ್ಬೇಕಾಗಿ ಬಂತು. ಸೊ ತಿರ್ಗಾಡಿ ಸಾಕಾಗೋಯಿತು. ಸೊ ಸೋಲೋಗಿ ಬಂದರೆ ಇದೊಂದು ಪ್ರಾಬ್ಲಮ್ ಇದ್ದಿದ್ದೆ. ಅದೇ ನೀವು ಗ್ರೂಪಲ್ಲಿ ಬಂದರೆ ನಿಮಗೂ ಕೂಡ ಬಜೆಟ್ ವೈಸ್ ಅನುಕೂಲ ಇರುತ್ತೆ. ಮತ್ತು ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ದಿರೋ ಇರೋಂಥ ಪರಿಸ್ಥಿತಿ ಕೂಡ ನೀವು ನೋಡ್ಬೋದು. ಸೊ ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ ರೂಮ್ಸ್ ಅನ್ನೋದು. ಸೊ ನನಗಂತೂ ಒಂದು 2 hour ಸುತ್ತಿ ಸಾಕಾಗೋಯಿತು. ಫೈನಲಿ ನನಗೆ ಇಲ್ಲಿ ಡ್ಯೂ ಡ್ರಾಪ್ಸಲ್ಲಿ ಸಿಕ್ತು. ಪ್ಲೇಸ್ ಚೆನ್ನಾಗಿದೆ, ಪ್ರಾಪರ್ಟಿ ಚೆನ್ನಾಗಿದೆ, ಟಸ್ಕರ್ ಟ್ರಯಲ್ಸ್ಗಿಂತನೂ ಇದೂ ಚೆನ್ನಾಗಿದೆ. ಸೊ ಏನೂ ರಿಗ್ರೆಟ್ಸ್ ಇಲ್ಲ. ಜಸ್ಟ್ ನನಗೊಂದು 2 hours ಟೈಮ್ ವೇಸ್ಟ್ ಆಯಿತು, ಎನರ್ಜಿ ವೇಸ್ಟ್ ಆಯಿತು. ಸೊ ನೀವು ಇದನ್ನು ಕನ್ಸಿಡರ್ ಮಾಡಿ ನೀವು ಇದ್ರ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇದು ಪೂರ್ತಿ ಪಾರ್ಕಿಂಗು. ವೆಹಿಕಲ್ ಇಲ್ಲೇ ಪಾರ್ಕ್ ಮಾಡಬೇಕು. ಇಲ್ಲಿಂದ ಆ ಕಡೆಗೆ ವೆಹಿಕಲ್ ಅಲೋಡ್ ಇರಲ್ಲ. ಇಲ್ಲಿ 1600 ಅಕೊಮಡೇಷನ್ ಸಿಗುತ್ತೆ. ಅದೇ ಬೇಸಿಕ್ಕು. 1600ಗೆ ಟೆಂಟ್ಸಿಂದ ಸ್ಟಾರ್ಟ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಇಲ್ಲಿ ಇದರಲ್ಲಿ 3 meals ಕೂಡ ಇನ್ಕ್ಲೂಡೆಡ್ ಇರುತ್ತೆ, ಮತ್ತು ಸ್ವಲ್ಪ ವಾಟರ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡೆಡ್ ಇರುತ್ತೆ. ಇದೇ ನಾನು ಸ್ಟೇ ಮಾಡ್ತಿರೋ ರೂಮು. ಇದು 2500 rupees. ಇದರಲ್ಲಿ ಮೀಲ್ಸ್ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ನಾನು ಹೇಳ್ದಂಗೆ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಸ್ವಲ್ಪ ಇನ್ಕ್ಲೂಡೆಡ್ ಇರುತ್ತೆ. ನೋಡ್ತಿದ್ದೀರಲ್ಲ, ಇದೇ ಪೂಲ್ ಏರಿಯಾ. ಚೆನ್ನಾಗಿದೆ ಅಲ್ಲ? ಯಾರೂ ಇಲ್ಲ, ಮಳೆ ಬರ್ತಿದೆ. ಆಮೇಲೆ ಬಂದು ಚೆನ್ನಾಗಿ ಆಟ ಆಡೋಣ. ಇದೆಲ್ಲನೂ ಅಕೊಮಡೇಷನ್, ಇದೆಲ್ಲನೂ ರೂಮ್ಸೇ. ಒಂದೊಂದು ಟೈಪ್ ಆಫ್ ರೂಮ್ಸು. ಸೊ ಒಂದೊಂದಕ್ಕೂ ಒಂದೊಂದು ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮಿಲ್ಟ್ರಿ ರೂಮ್ಸು. ಇದೆಲ್ಲ ಟೆಂಟ್ಸು. ಇದೆಲ್ಲ ಫುಲ್ ಬೇಸಿಕ್ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ. ಈ ಥರ ಒಂದು ಸಪ್ರೇಟ್ ಏರಿಯಾನಲ್ಲಿ ಈ ಥರ ಟೆಂಟ್ಸ್ ಹಾಕಿ ಕೊಡ್ತಾರೆ. ಇಲ್ಲಿ ಸ್ಟೇ ಮಾಡೋರಿಗೆ ಅಂದರೆ ಕಾಮನ್ ಬಾತ್ರೂಮ್ ಇರುತ್ತೆ. ಕಾಮನ್ ಬಾತ್ರೂಮ್ ಮತ್ತು ಕಾಮನ್ ಟಾಯ್ಲೆಟ್ ಇರುತ್ತೆ. ಸೊ ಅಲ್ಲಿ ಯೂಸ್ ಮಾಡ್ಕೋಬೇಕು. ನೋಡಿ
ನೀವೇನಾದರೂ ಕಿಡ್ಸ್ನ ಕರ್ಕೊಂಬಂದರೆ ಅವ್ರಿಗೆ ಆಟ ಆಡೋಕ್ಕೆ ಪ್ಲೇ ಏರಿಯಾ ಇದು. ಸ್ವಲ್ಪ ದೊಡ್ಡದಾಗಿದ್ದರೆ ನಾವು ಆಟ ಆಡ್ಬೋದು, ಚೆನ್ನಾಗಿರುತ್ತೆ. ಉಯ್ಯಾಲೆ ಅದೆಲ್ಲ. ಮಳೆ ಸ್ಟಾರ್ಟ್ ಆಯಿತು, ಮಳೆ ಬರ್ತಿದೆ, ಚೆನ್ನಾಗಿದೆ ಒಂಥರ ಫುಲ್ಲು ವೆದರು. ನೋಡ್ತಾ ಇದ್ದೀರಲ್ಲ, ಹೇಗೆ ಅನಿಸ್ತಿದೆ ನಿಮಗೆ ಈ ರೆಸಾರ್ಟ್? ನನಗಂತೂ ಇಷ್ಟ ಆಯಿತು, ಚೆನ್ನಾಗಿದೆ. ನೋಡಿ ಅಲ್ಲಿ ಜಿಂಕೆಗಳು. ಬನ್ನಿ, ಈ ಪ್ರಾಪರ್ಟಿನಲ್ಲಿ ಇನ್ನೊಂದು ಪೂಲ್ ಇದೆ, ತೋರಿಸ್ತೀನಿ. ಸ್ವಲ್ಪ ದೊಡ್ಡ ಪೂಲು, ಅದು ಆವಾಗಲೇ ತೋರಿಸೋನಲ್ಲ, ಆ ಪೂಲ್ಗಿನ್ನ ಈ ಪೂಲ್ ಸ್ವಲ್ಪ ದೊಡ್ಡದು. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಇದು ಬಂದು ರೈನ್ ಡ್ಯಾನ್ಸ್ಗೆ. ನೈಟ್ ರೈನ್ ಡ್ಯಾನ್ಸ್ ಇರುತ್ತೆ ಇಲ್ಲಿ. ಆಲ್ರೆಡಿ ರೈನ್ ಬರ್ತಿದೆ, ಹೋಗಿ ಕುಣಿದ್ಬಿಟ್ರೆ 4 ಸ್ಟೆಪ್ ಹಾಕ್ಬಿಟ್ರೆ ಅದೇ ರೈನ್ ಡ್ಯಾನ್ಸ್ ಆಗೋಗುತ್ತೆ. ಬಟ್ ನೈಟ್ ರೈನ್ ಡ್ಯಾನ್ಸ್ ಇರುತ್ತೆ, ಬರೋಣ ನೋಡೋಣ. ಮೂಡಿದ್ರೆ ಕುಣಿಯೋಣ. ತುಂಬ ವರ್ಷನೇ ಆಗೋಯ್ತು ನಾನು ಡ್ಯಾನ್ಸ್ ಮಾಡಿ. ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದನೂ. ಬಟ್ ಯಾಕೋ ಗೊತ್ತಿಲ್ಲ, ಸ್ವಲ್ಪ ವರ್ಷದಿಂದ ಡ್ಯಾನ್ಸ್ ಅನ್ನೋದೇ ಮಾಡಿ ತುಂಬ ವರ್ಷಗಳೇ ಕಳೆದೋಯ್ತು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇನ್ನೊಂದು ಪೂಲು. ವಾವ್, ನೈಸ್. ಇಲ್ಲೇನು ಫುಲ್ಗೆ ಮಳೆನಲ್ಲೇ ಡ್ರೆಸ್ ಚೇಂಜ್ ಮಾಡಬೇಕು ಫಸ್ಟ್. ಆದರೆ ಅದಕ್ಕೆ ಚೆನ್ನಾಗಿದೆ ನೀರಂತೂ. ಏನೋ ಪೂಲ್ ರೂಲ್ಸ್ ಬೇರೆ ಇದೆ. ಮಳೆ ಜೋರಾಯಿತು, ಬನ್ನಿ ಸೈಡ್ಗೆ ಹೋಗ್ಬಿಡೋಣ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಫೈರ್ ಕ್ಯಾಂಪಿಗೆ. ಮಳೆ ಇಲ್ಲ ಅಂದರೆ ಫೈರ್ ಕ್ಯಾಂಪ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನೋಡ್ತಾ ಇದ್ದೀರಲ್ಲ, ಮಳೆ ರಾಯ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಸಪ್ರೇಟ್ ಇದೆ. ಅಂದರೆ ಗ್ರೂಪ್ಗಳು ಬಂದರೆ ಒಬ್ಬರು ಗ್ರೂಪ್ ಜೊತೆ ಇನ್ನೊಬ್ಬರು ಗ್ರೂಪು ಅಂದರೆ ಅವ್ರಿಗೆ ಪ್ರೈವಸಿ ಬೇಕು ಅಂತಂದರೆ ಸೊ ಇಲ್ಲಿ ಸಪ್ರೇಟ್ ಫೈರ್ ಕ್ಯಾಂಪ್ಸ್ನ ಕೂಡ ಅರೇಂಜ್ ಮಾಡಿ ಕೊಡ್ತಾರೆ. ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಇವರು ಪ್ರಾಪರ್ಟಿ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅನಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕನ್ಸ್ಟ್ರಕ್ಷನ್ ನಡೀತಿದೆ. ನೋಡೋಣ, ಮಳೆ ರಾತ್ರಿಗೆ ನಿಂತರೆ ಫೈರ್ ಕ್ಯಾಂಪು, ನಿಂತಿಲ್ಲ ಅಂದರೆ ರೈನ್ ಡ್ಯಾನ್ಸು ಅಷ್ಟೆ. ಈಗ ಇನ್ನು ಮಧ್ಯಾಹ್ನ ಆದರೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಸಾಯಂಕಾಲ ಥರ ಅನ್ನಿಸ್ತಿದೆ, ಇಲ್ಲ ಬೆಳಗಿನ ಜಾವ ಥರ ಅನ್ನಿಸ್ತಾ ಇದೆ. ಮಧ್ಯಾಹ್ನ ಥರನೇ ಇಲ್ಲ. ಇವಾಗ ಮಧ್ಯಾಹ್ನ ಟೈಮ್ ಬಂದು 2:30. ಬನ್ನಿ, ಅಲ್ಲಿ ನಾನು ಲಂಚ್ ಮಾಡ್ಕೊಂಡು ಬಂದೆ ಇವಾಗ ತಾನೆ. ನಿಮಗೂ ತೋರಿಸ್ತೀನಿ ಬನ್ನಿ ಡೈನಿಂಗ್ ಹೇಗಿದೆ ಅಂತ. ಇಲ್ಲಿ 2 ಡೈನಿಂಗ್ ಇದೆ. ನನ್ನ ರೈಟ್ ಸೈಡಲ್ಲಿ ಕಾಣಿಸ್ತಿದ್ಯಲ್ವ, ಇದು ದೊಡ್ಡ ಡೈನಿಂಗು. ಏನೋ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ನಾನು ಒಳಗೆ ಹೋಗಲಿಲ್ಲ. ಮತ್ತು ಇನ್ನೊಂದು ನೋಡಿ, ಇದು ಚಿಕ್ಕ ಡೈನಿಂಗು. ಮಳೆ ಅಂತೂ ನಿಲ್ತಾನೇ ಇಲ್ಲ. ಬಟ್ ಬನ್ನಿ ನಾವು ಸ್ವಿಮ್ಮಿಂಗ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಹೋಗೋಣ ಬನ್ನಿ ಸ್ವಿಮ್ಮಿಂಗ್ ಪೂಲ್ಗೆ. ಡೈವ್ ಮಾಡೋ ಹಾಗಿಲ್ವಂತೆ, ಸೊ ನಾವು ಇಳ್ಕೊಂಡು ಹೋಗೋಣ ನೀರಲ್ಲಿ. ಇಷ್ಟಿದೆ ಆಳ. ನನಗೆ ಬರುತ್ತೆ ಸ್ವಿಮ್ಮಿಂಗು, ಇಷ್ಟ ಬರುತ್ತೆ, ತುಂಬ ಜಾಸ್ತಿ ಬರೋಲ್ಲ. ಪ್ರೋ ಸ್ವಿಮ್ಮರ್ ಏನಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡೋಷ್ಟೇ. ಸ್ವಿಮ್ ಮಾಡೇ ಬಿಡೋಣ. ಕ್ಯಾಮ್ರಾ ಟೆಸ್ಟ್ ಮಾಡಬೇಕಿತ್ತು ನೀರಲ್ಲಿ, ಸೊ ಟ್ರೈ ಮಾಡೋಣ. ಯಾರು ಇಲ್ಲ, ಪೂರ್ತಿ ನಂದೇ ಸ್ವಿಮ್ಮಿಂಗ್ ಪೂಲು. ಅಲ್ಲಿ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ, ಎಲ್ಲರೂ ಅಲ್ಲಿದ್ದಾರೆ. ಯಾರು ಇಲ್ಲ ನೋಡಿ, ಎಲ್ಲೂ ನಾನೊಬ್ಬ ಆರಾಮಾಗಿ ಆಟ ಆಡ್ಕೊಂಬೋದು. ಆದರೆ ಆಳ ಮಾತ್ರ ತುಂಬ ಇದೆ, ಫುಲ್ ಆಳ. ಆ ಕಡೆ ಒಂಚೂರು ಹೋಗಿ ನೋಡೋಣ. ನಾನು ಟೋನಲ್ಲಿ ನಡೀತಾ ಇದ್ದೀನಿ. ಯಾಕೆ ಅಂದರೆ ಕ್ಯಾಮ್ರಾ ನೀರಲ್ಲಿ ತಳ್ಳೋಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ. ಯಾಕಂದರೆ ಯಾವತ್ತೂ ನಾನು ಕ್ಯಾಮ್ರಾನ ನೀರಲ್ಲಿ ಹಾಕಿಲ್ಲ.
ವಾಟರ್ ಪ್ರೂಫ್ ಕ್ಯಾಮ್ರಾ, 10 feet ವಾಟರ್ ಪ್ರೂಫು, ಇನ್ಸ್ಟಾ 360x3. ನೋಡೋಣ ಒಂದ್ಸಲ. ಇಲ್ಲಿಂದ ಅಲ್ಲಿಗೆ ಹೋಗೋಣ ಸಾಕು. ಗೊತ್ತಿಲ್ಲ, ನೀರೊಳಗಡೆ ಹಾಕ್ಬಿಟ್ಟಿದ್ದೀನಿ, ಹೆಂಗೆ ಬರುತ್ತೋ ಏನು ಕತೆನೋ ಗೊತ್ತಿಲ್ಲ. ನೋಡಿದ್ರಲ್ಲ ರೆಸಾರ್ಟು, ನನಗಂತೂ ಇಷ್ಟ ಆಯಿತು. ಸೊ ನೀವೇನಾದರೂ ಗ್ರೂಪಲ್ಲಿ ಪ್ಲ್ಯಾನ್ ಮಾಡಿದ್ರೆ ಇನ್ನೂ ನಿಮಗೆ ವೆರೈಟಿ ಆಪ್ಷನ್ ಸಿಗುತ್ತೆ ಕಮ್ಮಿ ಬಜೆಟಲ್ಲಿ. ನೀವು ಅದನ್ನು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಏನೇನು ಇನ್ಕ್ಲೂಡೆಡ್ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಪ್ಲೀಸ್ ನೀವೇನಾದರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನನ್ನ ವೀಡಿಯೋಸ್ ನೀವು ಯಾವುದೂ ಮಿಸ್ ಆಗ್ದಿರ ಇರ್ತೀರ. ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.